ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ. ಇವತ್ತು ಈಸಿ ಮ್ಯಾಂಗೋ ಬರ್ಫಿ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಹೇಗೆ ಮಾಡೋದು ಅಂತ ನಮಗೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ. ಜೊತೆಗೆ ಲೈಕ್ ಕೊಡಿ, ಶೇರ್ ಕೂಡ ಮಾಡಿ. ನೋಡಿ, ಮಾವಿನ ಹಣ್ಣು ಸೀಸನ್ ಮುಗಿತಾ ಇದೆ, ಆದರೂ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಮ್ಯಾಂಗೋ ಬರ್ಫಿ. ಭಾಳ ಟೇಸ್ಟಿಯಾಗಿ ಅನಿಸುತ್ತೆ. ಒಂದೊಂದು ಬೈಟು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ಮುಗ್ದೋಯ್ತಲ್ಲ ಅಂತ ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ನಮಗೆ ನೋಡೋಣ. ಒಂದು ಬೌಲಲ್ಲಿ ಮಾವಿನ ಹಣ್ಣು ತೊಗೊಂಡಿದ್ದೀನಿ, ಒಂದು ಬೌಲಲ್ಲಿ ತೆಂಗಿನ ತುರಿ, ಅದು ಕೋಕೋನಟ್, ಆಮೇಲೆ ಶುಗರು ಮುಕ್ಕಾಲು ಕಪ್ಪು, ಆಮೇಲೆ ಅರ್ಧ ಕಪ್ಪು ಮಿಲ್ಕ್ ಪೌಡರು, ಜೊತೆಗೆ ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ. ಹಾಲು ಕಾಯಿಸ್ಬಿಟ್ಟು ಫ್ರೆಶ್ಶಾಗಿ ಹಾಲಿನ ಕೆನೆ ಇದ್ದರೆ ಅದನ್ನೇ ಹಾಕ್ಬೋದು, ಇಲ್ಲಾಂದರೆ ಹೊರಗಡೆ ಸಿಗುವಂಥ ಫ್ರೆಶ್ ಕ್ರೀಮ್ನ ಹಾಕ್ಕೊಳ್ಬೋದು. ನಾನು ಜಾಸ್ತಿ ಮನೇಲಿರೋಂಥದ್ದನ್ನೇ ಉಪಯೋಗಿಸೋದು. ನೋಡಿ, ಮಿಕ್ಸಿ ಜಾರಿಗೆ ತೆಂಗಿನ ತುರಿ ಹಾಕ್ಕೊಳ್ಳಿ ಫಸ್ಟು. ಆಮೇಲೆ ಮಾವಿನ ಹಣ್ಣು ಸಿಪ್ಪೆ ಎಲ್ಲ ತೆಗೆದು ಮಾವಿನ ಹಣ್ಣಿಗೆ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ, ಆಮೇಲೆ ಸಕ್ಕರೆ ಹಾಕ್ಕೊಳ್ಳಿ. ಆಯಿತಾ? ಇದಿಷ್ಟು ಹಾಕಾದ್ಮೇಲೆ ಮಿಲ್ಕ್ ಪೌಡ್ರು ಹಾಕ್ಕೊಳ್ಳಿ ಇದ್ರ ಜೊತೆಗೆ. ಆಮೇಲೆ ಈ ಫ್ರೆಶ್ ಕ್ರೀಮ್ನ ಹಾಕ್ಕೊಳ್ಳಿ, ಹಾಲಿನ ಕೆನೆನ ಹಾಕ್ತಾಯಿದ್ದೀನಿ, ಅದನ್ನು ಹಾಕ್ಕೊಂಬಿಟ್ಟು ನೀರಿಗೇನು ಹಾಕಬಾರ್ದು, ಚೆಂದ ಮಿಕ್ಸಿಲಿ ಗ್ರೈಂಡ್ ಮಾಡಿ ತೆಗಿರೋ. ಒಂದು 2 to 3 ಮಿನಿಟ್ಸ್ ಮಾಡಿ. ನೋಡಿ, ಈ ಥರ ಸಿಕ್ತು. ಈಗ ಒಂದು ಬಾಣಲಿ ಇಡಿ, ಸ್ವಲ್ಪ ಅದು ಮಂದ ಇರಬೇಕು, ತಳ ಮಂದ ಇರಬೇಕು, ಅಡಿ ಕಪ್ಪಾಗ್ಬಿಡುತ್ತೆ, ಇಲ್ಲ ಅಂದರೆ ಸೀದೋಗ್ತದೆ ಅದಕ್ಕೆ. ಆಮೇಲೆ ಇದನ್ನು ಮಾವಿನ ಹಣ್ಣು ಗ್ರೈಂಡ್ ಮಾಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಅದಕ್ಕೆ 1 ಸ್ಪೂನು ತುಪ್ಪ ಹಾಕ್ಕೊಳ್ಳಿ. ಆಯಿತಾ? ಆಮೇಲೆ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ. ಏಲಕ್ಕಿನ ನಾನು ಯಾವಾಗಲೂ ಪೌಡ್ರ್ ಮಾಡಿ ರೆಡಿಯಾಗಿ ಇಟ್ಕೊಂಡಿರ್ತೀನಿ. ಈ ಥರ ಸ್ವೀಟೆಲ್ಲ ಮಾಡುವಾಗ ಬೇಗ ನಮಗೆ ಅದು ಮಾಡ್ಕೊಳ್ಬೋದು. ಆಮೇಲೆ ಸಿಮ್ಮಲ್ಲಿ ಇಟ್ಕೊಂಡು ಬಾಣಲಿಲಿ ಚೆಂದ ತಿರುಗಿಸ್ತಾನೇ ಇರಿ. ಅದ್ರ ನೀರಿನ ಅಂಶ ಎಲ್ಲ, ತೇವಾಂಶ ಎಲ್ಲ ಹೋಗುತ್ತೆ. ಮಿಕ್ಸಿಗೆ ಹಾಕುವಾಗ ನೆನಪಿಟ್ಕೊಳ್ಳಿ, ನೀರು ಹಾಕಬಾರ್ದು, ಹಾಗೇ ಗ್ರೈಂಡ್ ಮಾಡಿ ತೆಗಿಬೇಕು. ತೆಂಗಿನ ತುರಿ ಒಂಚೂರು ತರಿಯಾಗಿ ಸಿಗುತ್ತೆ ನಮಗೆ ಬಾಯಿಗೆ ತಿನ್ನುವಾಗ. ನೋಡಿ, ಹತ್ತಿರ ಆಗ್ತಾ ಇದೆ. ಈಗ ನಾವು ಸ್ಪೂನಲ್ಲಿ ಆಚೆ ಈಚೆ ಜರುಗಿಸಿದ್ರೆ ನಮ್ಮ ಜೊತೆಗೇ ಬರ್ತಾ ಇರುತ್ತೆ. ನೋಡಿ, ಇದು ಕರೆಕ್ಟ್ ಮೆಷರು. ನಾನು ಯಾವಾಗಲೂ ಹೇಳ್ತೀನಿ, ಯಾವುದೇ ಮಿಠಾಯಿ, ಯಾವುದೇ ಬರ್ಫಿ ಮಾಡುವಾಗ ಆ ಥರ ಪಾತ್ರೆಯಿಂದ ಇಡೀ ತೆಗೆದಾಗ ನಮ್ಮ ಜೊತೆಗೇ ಬರಬೇಕು ಸ್ಪೂನಲ್ಲಿ, ಅದು ಕರೆಕ್ಟ್ ಮೆಷರು. ಆಮೇಲೆ ಒಂದು ಪ್ಲೇಟಿಗೆ ಒಂಚೂರು ತುಪ್ಪ ಸವರಿ ರೆಡಿಯಾಗಿ ಇಟ್ಕೊಂಡಿರಿ. ಈಗ ಇದನ್ನು ಆ ಪ್ಲೇಟ್ಗೆ ಹಾಕ್ಕೊಂಡು ಶೇಪ್ ಮಾಡ್ಕೊಳ್ಳಿ. ಸ್ವಲ್ಪ ತಣ್ಣಗಾದ ಮೇಲೆ ಪೀಸಸ್ ಮಾಡ್ಕೊಳ್ಳಿ. ಪೀಸ್ ಮಾಡಿ ಇದನ್ನು 1 hour ಫ್ರಿಡ್ಜಲ್ಲಿ ಇಡಬೇಕು. 1 hour ಫ್ರಿಡ್ಜಲ್ಲಿ ಇಟ್ಟಾಗ ತಣ್ಣಗಾಗ್ತದೆ. ಆಗ ನಮಗೆ ಆ ಪೀಸಸ್ಸು ತುಂಬ ಚೆನ್ನಾಗಿ ತೆಗಿಲಿಕ್ಕೆ ಆಗ್ತದೆ. ಈಗ ಇದು ಸ್ವಲ್ಪ ತಣ್ಣಗಾಗಿದೆ ಅಷ್ಟೇ, ನಾನು ಕಟ್ ಮಾಡಲಿಕ್ಕೋಸ್ಕರ ಇಟ್ಬಿಟ್ಟು ಇದನ್ನು ಹಾಗೆ ಫ್ರಿಡ್ಜಲ್ಲಿ ಇಟ್ಟು 1 hour ಆದಮೇಲೆ ತೊಗೊಂಡಿದ್ದೀನಿ. ನೆನಪಲ್ಲಿ ಇಟ್ಕೊಳ್ಳಿ, ತಣ್ಣಗಾಗಬೇಕು ಫ್ರಿಡ್ಜಲ್ಲಿ ಇಡಿ, ಅಥವಾ ಫ್ರೀಝರಲ್ಲಿ 1/2 hour ಇಟ್ಟು ತೆಗೆದ್ರೂ ಆಗ್ತದೆ. ಆಮೇಲೆ ಈ ಥರ ಪೀಸಸ್ ಬರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತಿನ್ನೋವಾಗ. ಅದೊಂದು ಸಾಫ್ಟಾಗಿ ಟೇಸ್ಟಿಯಾಗಿ ಅನಿಸುತ್ತೆ. ಟ್ರೈ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.